ದೇಶ ಕೋಶಲ ಮಿಹುದು ಧನಧಾನ್ಯ ತುಂಬಿರುವುದು. ಸರಯೂ ತೀರದ ಮಧ್ಯೆ ರಾಜಧಾನಿ ಅಯೋಧ್ಯೆ. ಅಲ್ಲಿ ಧನಧಾನ್ಯ ತುಂಬಿಹುದು. ಒಂದು ದೇಶದ ಸಂಪತ್ತು ಅಂತ ಹೇಳಿದ್ರೆ ಇನ್ನೇನು ಅಲ್ಲ, ಅಲ್ಲಿಯ ಜನಗಳು, ಅದು ಹ್ಯೂಮನ್ ಕ್ಯಾಪಿಟಲ್. ಎರಡನೇದು ಅಲ್ಲಿಯ ಆಹಾರದ ಪರಿಸ್ಥಿತಿ. ಅವೆರಡಿದ್ರೆ ಮಿಕ್ಕಿದ್ದನ್ನು ಏನ್ ಬೇಕಾದ್ರೂ ಕಟ್ಕೋಬಹುದು ದೇಶ. ನಮ್ಮ ರೈತ ಸಂಘ ಇವರೆಲ್ಲ ಅವರ ಒಂದು ಹಾಡಾಗಿ ಮಾಡ್ಕೊಂಡಿರೋಂಥ ನೇಗಿಲ ಯೋಗಿ ಮೊದಲನೇ ಕಲೆಕ್ಷನ್ ಅಲ್ಲಿ ಬರೆದಿರೋ ಹಾಡು ಈಗಲೂ ಹಾಗೆ ಇದೆ ನೋಡಿ. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಈ ಹಾಡು ನೀವು ಕೇಳೇ ಇರ್ತೀರ. ಹಾ, ಸಿನಿಮಾದಲ್ಲಿ ಕುವೆಂಪು ಅವ್ರದ್ದು ಅದು. ಮತ್ತೆ ಮೊದಲನೇ ಕಲೆಕ್ಷನ್ ಅಲ್ಲಿ ನೇಗಿಲ ಯೋಗಿ ಅಂತಾನೆ ಕವನದ ಹೆಸರು. ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಫಲವನ್ನು ಬಯಸದ ಸೇವೆಯೇ ಪೂಜೆಯು, ಕರ್ಮವೇ ಇಹಪರ ಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿ ನಿಯಮದೊಳಗ ಅವನೇ ಭೋಗಿ ಅಂತ ಹೇಳ್ತಾರೆ. ಲೋಕದೊಳೇನೇ ನಡೆಯುತ್ತಿರಲಿ ತನ್ನೀ ಕಾರ್ಯವ ಬಿಡನೆಂದು. ರಾಜ್ಯಗಳು ಉದಿಸಲಿ ರಾಜ್ಯಗಳೆಳಿಯಲಿ, ಹಾರಲಿ ಗದ್ದುಗೆ ಬೊಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಅದನ್ನ ಆಮೇಲೆ ಹಾಡು ಹೇಳ್ಬೇಕಾದ್ರೆ ಉಳುವ ಯೋಗಿಯ ನೋಡಲ್ಲಿ ಅಂತ ಸ್ವಲ್ಪ ಅದನ್ನು ಮಾಡಿದ್ದಾರೆ. ಬಟ್ ಇವ್ರ ಹಾಡಲ್ಲಿ ಇಷ್ಟೇ ಇರೋದು, ಈ ಪದ್ಯದಲ್ಲಿ ಇಷ್ಟೇ ಇರೋದು. ನೇಗಿಲ ಹಿಡಿದು, ಆಮೇಲೆ ಆ ಪದನ ಹಿಡಿದು ಅದನ್ನ ದೀರ್ಘ ಮಾಡಿ ಹಿಡಿದ ಅಂತಾರೆ. ಅಂದ್ರೆ ಹಿಡಿದು ಪ್ಲಸ್ ಆ. ನೇಗಿಲ ಹಿಡಿದು ಆ ಹೊಲದಳು ಹಾಡುತ್ತ. ಈ ಪೊಯಿಟ್ರಿಯಲ್ಲಿ ಇದು ಆ ಹೊಲ, ಆ ಹುಡುಗಿ, ಈ ಭೂಮಿ, ಆ ಆಕಾಶ, ಅದು ಯಾವುದೋ ಒಂದು ಗೊತ್ತಿಲ್ಲ ನಿಮ್ಗೆ. ಆ ಮತ್ತು ಈ ಅನ್ನೋದನ್ನ ಕವಿಗಳಷ್ಟು ಸಮರ್ಥವಾಗಿ ಇನ್ಯಾರು ಬಳಸಲ್ಲ. ಈಗ ಆ ಮತ್ತು ಈ ಅಂದ್ರೆ ನಿಮ್ಮ ಕಲ್ಪನೆ ಏನಿದೆ ಅದನ್ನ ನೀವು ತುಂಬಿಸ್ಕೊಳ್ತೀರಾ. ಆ ಹಳ್ಳಿಯಲ್ಲಿ ಅಂತ ಒಂದು ಕಾದಂಬರಿ ಶುರುವಾದ್ರೆ ಯಾವ ಹಳ್ಳಿನೋ, ಯಾವ್ದೋ ಜುಗಾರಿ ಕ್ರಾಸ್ ಅಂತಾರೆ, ಆ ತರ ಯಾವ ಊರಿದೆ ಆಕ್ಚುಲಿ ತೇಜಸ್ವಿ ಬರಿಬೇಕಾದ್ರೆ. ಬಟ್ ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ, ಮೂಡಿಗೆರೆ ಹತ್ರ ಅದೆಲ್ಲೋ ಇದೆ ಅಂತ ಹೇಳ್ತಾರೆ. ಅಲ್ಲಿ ಹಿಂಗೆ ಕ್ರಾಸ್ ಅಂತೆ. ಅವಳು ಹುಡುಗಿ ದಿನ ಹೂವಿಂದು ಒಂದು ಇದನ್ನ ಬುಟ್ಟಿ ಹಿಡ್ಕೊಂಡು ಸಣ್ಣ ಹೂ ಮಾರ್ತಾ ನಿಂತಿರ್ತಾಳಂತೆ. ಅವಳು ಯಾಕಲ್ಲಿ ನಿಂತಿದ್ದಾಳೆ ಏನು ಅಂತ ಒಂದು ಭಯ ಉಂಟು ಮಾಡಿಬಿಟ್ಟು ಆ ಕಾದಂಬರಿ ಶುರುವಾಗತ್ತೆ, ಜುಗಾರಿ ಕ್ರಾಸ್ ಕಾದಂಬರಿ. ಅದು ನೀವು ಯಾವಾಗ್ಲೂ ರಾತ್ರಿ ಹೋಗ್ತಾ ಇರಬೇಕು. ಹೇಗಿದ್ರು ಇರಾನ್ ಇರಾಕ್ ಇದ್ರದ್ದು ಅಮೆರಿಕ ವಾರು, ಪೆಟ್ರೋಲ್ ಮುಗಿದ್ಬಿಟ್ಟು ಮಲ್ನಾಡ್ ಮಧ್ಯೆ ನಿಂತು ಬಿಡ್ಬೇಕು ಕಾರು. ಹೋದ ವಾರ ನೀವು ಓದಿರ್ಬೇಕು ನೀವು ಕಾದಂಬರಿ. ಆಗ ನೋಡಿ ಜುಗಾರಿ ಕ್ರಾಸ್ ನಿಮ್ಗೆ ಸತ್ಯವಾಗಿ ಕಾಣಿಸಕ್ ಶುರುವಾಗುತ್ತೆ. ನೇಗಿಲ ಹಿಡಿದು ಆ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಅವರು ಉಳುವನ್ನ ಯೋಗಿ ಅಂತ ಕರೆದ್ರು. ಇದು ಕುವೆಂಪುದೇ ಕಾಂಟ್ರಿಬ್ಯೂಷನ್. ಪಂಪನಿಂದ ಹಿಡಿದು ಬೇರೆ ಕವಿಗಳಲ್ಲಿ ಈ ಅರ್ಥದಲ್ಲಿ ಇರಲಿಲ್ಲ. ಯೋಗಿಗಳಿದ್ರು, ರೈತರ ಬಗ್ಗೆ ಹೆಚ್ಚು ಕವನ ಯಾರು ಬರೀತಾ ಇರಲಿಲ್ಲ. ಇದಿದೆ ಈ ಕವನ ಅಲ್ವಾ? ಹೌದು. ಯಾರೋ ಹೇಳಿದ್ರು ಇದ್ರಲ್ಲಿ ಆಪಲ್ ಫೋನ್ ಆಪಲ್ ಇದೆ, ಯಾವ್ದೋ ಬೆರ್ರಿ ಇದೆ ಅಂತೆಲ್ಲ. ಸರಿಯಪ್ಪ, ಅಲ್ಲಿರ್ಬೇಕಲ್ಲ ತೋಟದಲ್ಲಿ. ಈ ಆಪಲ್ ಹೋದ್ರು ಬೇರೆ ಆಪಲ್ ಬರುತ್ತೆ, ಅಲ್ಲಿ ಹೋಗ್ಬಿಟ್ರೆ ಏನ್ ಮಾಡೋದು? ಈಗ ನೋಡಿ, ಮರುಬಿತ್ತನೆ ಮಾಡಕ್ಕಾಗದೇ ಇರೋ ಬೀಜಗಳು ಈ ಜಗತ್ತಿನ ದೊಡ್ಡ ಸಮಸ್ಯೆ ಆಗ್ತದೆ. ಮನುಷ್ಯರಲ್ಲೂ ಫಲವಂತಿಕೆ ಇಲ್ಲ, ಗಂಡಸರಲ್ಲಿ ಹೆಚ್ಚು, ಹೆಣ್ಮಕ್ಳಲ್ಲಿ ಇಬ್ರಲ್ಲೂ. ಬೀಜ ಕೂಡ ಅದು ಸೀಡ್ ಬ್ಯಾಂಕ್ ಅಂತ ಮಾಡಲು ಅದು ಮತ್ತೆ ತಗೋಬೇಕು. ನೀವು ಯಾವ ಕಂಪ್ನಿಯಿಂದ ತಗೊಳ್ತೀರ ಅದು ಮತ್ತೆ ಅಲ್ಲೇ ತಗೋಬೇಕು. ಆಕ್ಚುಲಿ ಅಂದ್ರೆ ರೈತರು ಜಾಗಕ್ಕೆ ಮಾತ್ರ ಅವರು ಓನರು, ಬೀಜಗಳು ಅವ್ರಿಗೆ ಬೇಕಾದಂತೆ ಅವರು ಬಿತ್ತನೆ ಬೀಜಗಳನ್ನು ಉಳಿಸ್ಕೊಳ್ಳೋದೇ ದೊಡ್ಡ ಸಮಸ್ಯೆ. ನೇಗಿಲ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯೇ ಪೂಜೆಯು, ಇಹವೇ ಕರ್ಮವೇ ಇಹಪರ ಸಾಧನವು. ಎಲ್ಲ ದೇವರು, ಎಲ್ಲ ಆಕಾಶ, ಅಧ್ಯಾತ್ಮ ಎಲ್ಲ ಇದೆ ಅಪ್ಪ ಅಂತ ಅವನು ಉಳುತ್ತಾ ಇದ್ದಾನೆ. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ. ನಮಗೆ ಕಷ್ಟ, ಅವನಿಗೂ ಕಷ್ಟವೇ, ಆದ್ರೆ ಅವನು ದುಡಿದ್ಬಿಟ್ಟು ನಮಗೆ ಅನ್ನವನ್ನ ಕೊಡ್ತೀಯ. ಅವನೇ ತ್ಯಾಗಿ. ಸೃಷ್ಟಿ ನಿಯಮದೊಳಗೆ ಅವನೇ ಭೋಗಿ. ಅದನ್ನ ಅವನು ಯಾರು ಮಾಡ್ತಾನೆ ಅದರಲ್ಲಿ ಒಂದಿಷ್ಟು ಹಿಡಿ ಅವನು ಇಟ್ಕೊಂಡು ಅವನು ಊಟ ಮಾಡ್ತಾನೆ, ಅವನು ಭೋಗಿ. ಇನ್ನೊಂದು, ಆ ಭೂಮಿಯನ್ನು ಉತ್ತಿ ಬಿತ್ತಿ ಅಲ್ಲಿಂದ ಬೆಳೆ ತೆಗಿತಿದ್ದಾನಲ್ಲ ಅವನೇ ಭೋಗಿ ನಿಜವಾಗ್ಲೂ. ಲೋಕದಲ್ಲಿ ಏನೇ ನಡೆಯುತ್ತಿರಲಿರಲಿ ತನ್ನೀ ಕಾರ್ಯವ ಬಿಡನೆಂದು. ಅಲ್ವಾ? ಅವ್ನಿಗೆ ಆಫೇ ಇಲ್ಲ, ವೀಕ್ಲಿ ಆಫು ಮಂತ್ಲಿ ಆಫು ಏನೂ ಇಲ್ಲ, ಕೆಲಸ ಮಾಡ್ತಾನೇ ಇರ್ತಾನೆ. ರಾಜ್ಯಗಳು ಉದಿಸಲಿ ರಾಜ್ಯಗಳು ಅಳಿಯಲಿ,
ರಾಜ್ಯಗಳು ಹುಟ್ಟುತ್ತೆ, ದೊಡ್ಡ ದೊಡ್ಡ ಮಹಾರ ಸಾಮ್ರಾಜ್ಯಗಳು ಹೋಯ್ತು, ಮತ್ತೆ ಸಾಮ್ರಾಜ್ಯಗಳು ಬಂತು, ಎಲ್ಲ ಹೋಗ್ತಾ ಇರುತ್ತೆ. ಹಾರಲಿ ಗದ್ದುಗೆ ಮಕುಟಗಳು, ರಾಜರ ಗದ್ದುಗೆಗಳು ಅಂದ್ರೆ ಸೀಟುಗಳು, ಕುರ್ಚಿ ಸಿಂಹಾಸನಗಳು ಹೋಗುತ್ತೆ, ಅವರ ಕಿರೀಟಗಳು ಹಾರು ಹೋಗುತ್ತೆ. ಯಾವುದೇ ಹೋದ್ರೂ ಕೂಡ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಈ ದೇಶನ ಆ ಸೈನಿಕರು, ಆ ದೇಶನ ಈ ಸೈನಿಕರು, ಇವಾಗ ನಡೀತಾ ಇದೆಯಲ್ಲ ಜಗತ್ತಲ್ಲಿ. ಏನೇ ಆದ್ರೂ ಬಿತ್ತುಳುವುದನವ ಬಿಡುವುದೇ ಇಲ್ಲ. ಹಿಂಗಡೆ ಪದ ನೋಡಿ, ಮುತ್ತಿಗೆ, ಎರಡನೇ ಅಕ್ಷರ ತಾಗೆ ತಾವತ್ತು, ಮುತ್ತಿಗೆ ಅಂದ್ರೆ ಅದು ಆಕ್ರಮಣಕ್ಕೆ ಸಂಬಂಧಪಟ್ಟಿದ್ದು. ಮುಂದಿನ ಸಾಲು ಬಿತ್ತು. ಬಿತ್ತು ಅಂದ್ರೆ ಕನ್ನಡದಲ್ಲಿ ಬೀಜ, ಬಿತ್ತು ಅಂದ್ರೆ ಬೀಜ. ಬೀಜವನ್ನು ಉಳಿಯುವುದನ್ನು ಅವನು ಬಿಡುವುದೇ ಇಲ್ಲ. ಅಂದ್ರೆ ಮುತ್ತಿಗೆ ನಾಶದ ಸಂಕೇತ ಆದ್ರೆ, ಇಲ್ಲಿ ಬೀಜ ಅದು ಸೃಷ್ಟಿಯ ಸಂಕೇತ. ಸುಮ್ಮನೆ ಅಕ್ಕಪಕ್ಕದ ಪದಗಳನ್ನು ಹೆಂಗ್ ತರ್ತಾರೆ ನೋಡಿ. ಮುತ್ತಿಗೆ, ಬಿತ್ತು, ಬಿತ್ತುಳುವುದನ್ನು, ಬಿತ್ತು ಉಳುತ್ತಾನೆ, ಅದನ್ನು ಬಿಡುವುದೇ ಇಲ್ಲ. ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುಣಿ ನೇಗಿಲಿನಾಶ್ರಯದಿ. ಅಂದ್ರೆ ಈ ಮಣ್ಣು ಮತ್ತು ಅವನ ನೇಗಿಲು, ಆ ನೇಗಿಲು ಇದಕ್ಕೆ ಹಸುಗೆ ಕಟ್ಕೊಂಡು ಅವನು ಮಾಡ್ತಿರೋ ಆರಂಭ ಬೇಸಾಯ, ಅದ್ರ ಮೇಲೇನೆ ನಡ್ಕೊಂಡು ಬರ್ತಾ ಇದೆ. ನಾಗರಿಕತೆ ನಡೆದಿರದೆ ಈ ನೇಗಿಲಿನ ಆಶ್ರಯದಲ್ಲಿ. ನೇಗಿಲ ಹಿಡಿದ ಕೈ ಆಧಾರದಿ ದೊರೆಗಳು ದರ್ಪದೊಳಾಳಿದರು. ಒಂದೊಂದು ಸಾಮ್ರಾಜ್ಯ ಬಹಳ ಸುಭಿಕ್ಷವಾಗಿತ್ತು ಅಂದ್ರೆ ಒಳ್ಳೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ರು, ಅದರಿಂದ ತಾನೇ ವ್ಯಾಪಾರ ಆಗಲ್ಲ. ಅದಕ್ಕೆ ಪ್ರೈಮರಿ ಸೋರ್ಸು ಅಗ್ರಿಕಲ್ಚರ್, ಎರಡನೇದು ಇಂಡಸ್ಟ್ರಿ, ಮೂರನೇದು ಕಾಮರ್ಸು. ನಾವು ಎಕನಾಮಿಕ್ಸ್ ಅಲ್ಲಿ ಹೇಳ್ಕೊಡ್ಬೇಕಾದ್ರೆ ಆ ಬೇಸ್ ಇದೆಯಲ್ಲ. ಸುತ್ತಮುತ್ತ ಅನೇಕ ದೇಶಗಳು, ವೆನಿಜುವಾಲಾ ಆಗಲಿ, ನಮ್ಮ ಈ ಕಡೆ ಪಾಕಿಸ್ತಾನ, ಅವರೆಲ್ಲ ಹಾಳಾಗ್ತಿರೋದ್ ಕಾರಣ ಕೃಷಿನೇ ಇಲ್ಲ. ಕೃಷಿ ಮಾಡೋದು ಬಿಟ್ಟೆ ವರ್ಷಗಳಾಗ್ಬಿಟ್ಟಿದೆ. ಆಕ್ಚುಲಿ ನೀವು ಬಾಡಿಗೆ ಬೇರೆ ದೇಶದಿಂದ ಆಹಾರ ತಗೊಂಡ್ಬಂದು ಎಷ್ಟು ವರ್ಷ ಜೀವನ ಮಾಡೋಕ್ಕಾಗುತ್ತೆ. ಟೆಕ್ನಾಲಜಿ ತಗೋಬಹುದು, ನೀವು ಬೇರೆ ಯಾವುದೋ ಐಟಮ್ಸ್ನ ರಫ್ತು ಮಾಡ್ಕೋಬಹುದು. ಕೃಷಿ ಊಟಕ್ಕೆ ಬೇಕಾದ್ದನ್ನೇ ತಗೊಳ್ಳಿ. ಊಟ ಮತ್ತು ಮಾಂಸ ಅಥವಾ ಅಕ್ಕಿ ಅಥವಾ ತರಕಾರಿ ಅವುಗಳನ್ನು ನಾವೇ ಬೆಳ್ಕೋಬೇಕು ಅಥವಾ ಇಲ್ಲೇ ಉತ್ಪತ್ತಿ ಮಾಡಿ. ಈ ರಾಜರಿಗೆ ಯಾಕೆ ದರ್ಪ ಅಂದ್ರೆ ಈ ರೈತರು ಇಲ್ಲಿ ಕೆಲಸ ಮಾಡ್ತಾರೆ. ನೇಗಿಲ ಬಲದೊಳು ವೀರರು ಮೆರೆದರು. ನೇಗಿಲು ಬಲ ಇರೋದ್ರಿಂದ ವೀರರೆಲ್ಲ ವಿರಾದಿ ವೇಷಕ್ಕೆ ಹೋರಾಟ ಮಾಡ್ಬೇಕಾದ್ರೆ ರಟ್ಟೆಗೆ ಬಲ ಬೇಕಲ್ಲ. ಶಿಲ್ಪಿಗಳು ಎಸೆದರು. ಏನ್ ಶಿಲ್ಪಿಗಳು ಕೆತ್ ಬಿಸಾಕ್ತಾ ಇದ್ದಾರೆ. ಶಿಲ್ಪಿಗಳು ಇನ್ನೊಂದು ಎಸೆದರು ಅಂದ್ರೆ ಶೋಭಿಸಿದರು ಅಂತ, ಹಳೆಗನ್ನಡದಲ್ಲಿ ಶೋಭಿಸಿದರು ಅಂತ ಅರ್ಥ. ಶಿಲ್ಪಿಗಳು ಎಸೆದರು, ಅವ್ರು ಶಿಲ್ಪಿಗಳಿಗೆಲ್ಲ ಬಹಳ ಒಳ್ಳೆ ಹೆಸರು ಬಂತು. ಕವಿಗಳು ಬರೆದರು, ಕಾವ್ಯ ಬರೆದ್ರು ಕೂತ್ಕೊಂಡು. ಯಾಕೆಂದ್ರೆ ಸುಭಿಕ್ಷವಾಗಿರೋ ರಾಜ್ಯ. ಇದ್ರಲ್ಲೇ ಬರುತ್ತೆ, ದೇಶ ಕೋಶಲ ಮಿಹುದು ಧನಧಾನ್ಯ ತುಂಬಿರುವುದು, ಸರಯೂ ತೀರದ ಮಧ್ಯೆ ರಾಜಧಾನಿ ಅಯೋಧ್ಯೆ. ಅಲ್ಲಿ ಧನಧಾನ್ಯ ತುಂಬಿಹುದು. ಒಂದು ದೇಶದ ಸಂಪತ್ತು ಅಂತ ಹೇಳಿದ್ರೆ ಇನ್ನೇನು ಅಲ್ಲ, ಅಲ್ಲಿಯ ಜನಗಳು, ಅದು ಹ್ಯೂಮನ್ ಕ್ಯಾಪಿಟಲ್. ಎರಡನೇದು ಅಲ್ಲಿಯ ಆಹಾರದ ಪರಿಸ್ಥಿತಿ. ಅವೆರಡಿದ್ರೆ ಮಿಕ್ಕಿದ್ದನ್ನು ಏನ್ ಬೇಕಾದ್ರೂ ಕಟ್ಕೋಬಹುದು ದೇಶ. ಯಾರೂ ಅರಿಯದ ನೇಗಿಲ ಯೋಗಿಗೆ ಲೋಕಕ್ಕೆ ಅನ್ನವ ನೀಯುವನು. ಅವನನ್ನ ಯಾರೂ ನೋಡಲ್ಲ. ಈ ಬೇರೆ ಯೋಗಿಗಳು ತಪಸ್ವಿಗಳನ್ನಾದ್ರೂ ಹೋಗಿ ನೋಡಿ ನಮಸ್ಕಾರ ಮಾಡ್ತಾರೆ, ಇವನನ್ನ ಯಾರು ಕೇಳ್ತಾರೆ? ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ. ಅವನಿಗೆ ಅಂದ್ರೆ ಅವನಿಗೇನೋ ಒಂದು ಬೀಡಿನೋ, ಒಂದು ಹಬ್ಬದ್ದೇನೋ ಒಂದು ಊಟನೋ, ಅಥವಾ ಮರದ ಕೆಳಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದೋ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ. ಅತಿಯಾದ ಸುಖನೂ ಬೇಡ ಅವನಿಗೆ ಹೆಸರು ಬೇಡ. ದುಡಿವನು ಗೌರವಕ್ಕೆ ಆಶಿಸದೆ. ನೀವು ಯಾರಿಗೆ ಯೋಗಿ ಅಂತ ಹೇಳ್ತೀರೋ ಅವ್ರು ಹೀಗೆ ಇರ್ತಾರೆ. ಅವ್ರು ಯಾರು ಅವ್ರು ಗೌರವ ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ, ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಹೆಸರು ಬೇಡ, ಏನು ಬಯಸಲ್ಲ, ಸುಖ ಅಂತೂ ಬಯಸೋದೇ ಇಲ್ಲ. ಅಂಥ ಒಬ್ಬ ಯೋಗಿ ನಮಗೆ ಹಳ್ಳಿಗಳಲ್ಲಿ ಇದ್ದಾನೆ. ನೇಗಿಲ ಕುಳದೊಳಗೆ ಅಡಗಿದೆ ಕರ್ಮ. ನೇಗಿಲಿನ ಕುಳ ಇದೆಯಲ್ಲ, ಅದ್ರ ತುದಿ ಮೊನಚು, ಅಲ್ಲಿ ಕರ್ಮ. ನೀವೇನು ಕರ್ಮ ಅಂತ ಮಾತಾಡ್ತೀವಿ, ಕರ್ಮ ಸಿದ್ಧಾಂತ ಕರ್ಮ ಅಂತ, ಅಲ್ಲಿ ನಿಂತಿದೆ ಕರ್ಮಯೋಗ, ಅಲ್ಲಿ ನಿಂತಿದೆ. ನೇಗಿಲ ಮೇಲೆ ನಿಂತಿದೆ ಧರ್ಮ. ಎಷ್ಟು ಎಂತ ಮಾತು. ಇದು ಮೊದಲನೇ ಸಂಗ್ರಹದಲ್ಲಿ ಬರೆದಿದ್ದಾರಲ್ಲ, ಅದು ಆಶ್ಚರ್ಯ ನಾನು ಹೇಳೋದು. ಒಂದು ಮಾಗಿರುವಂಥ ಚೇತನ ಮಾತ್ರವೇ ಸೃಷ್ಟಿ ಬಲ್ಲಂತ ಸಾಲುಗಳಿದೆ. ಆಕ್ಚುಲಿ ಇದನ್ನ ಬಿಟ್ಬಿಟ್ಟಿದ್ ಮೊದಲನೇ ಕಲೆಕ್ಷನ್ ಅಲ್ಲ, ಇದು ಆಮೇಲೆ ಸಿಕ್ತು ಅಂದ್ರೂ ಜನ ನಂಬ್ತಾರೆ. ಆ ರೀತಿಯ ಕವನ ಇಡೀ ನಮ್ಮ ಧರ್ಮ ನಿಂತ್ಕೊಂಡಿರೋದೇನೆ ಈ ನೇಗಿಲು. ಉದ್ದಕ್ಕೂ ಬಂದಿರೋಂಥದ್ದು ನಮ್ಗೆ ಹಾಗೇನೆ. ಹೀಗೆ ಇದೇ ತರ ಸುಗ್ಗಿಯ ಹಾಡು ಅಂತ ಬಹಳ ದೀರ್ಘವಾಗಿ ರೈತರ ಮೇಲೆ ಕವನ ಬರುತ್ತೆ.